ಲಕ್ಷಾಂತರ ಭಕ್ತ ಸಾಗರ ನಡುವೆ ಸಾಗುತ್ತಿರುವ ರಥೋತ್ಸವ ಕಣ್ತುಂಬಿಸಿಕೊಳ್ತಿರೋ ಭಕ್ತಗಣ ಬಾಯಲ್ಲಿ ಶಿವಪಂಚಾಕ್ಷರಿ ಮಂತ್ರ ಜಪಿಸುತ್ತಾ ಆರಾಧ್ಯ ದೈವವಾದ ಗುರುದ್ವಯರ ರಥವನ್ನ ಎಳೆಯುವ ಸಂಭ್ರಮ. ಇಷ್ಟಾರ್ಥ ಸಿದ್ಧಿಗಾಗಿ ತೇರಿಗೆ ಹಣ್ಣು ಉತ್ತತ್ತಿ ಎಸೆಯುವ ದೃಶ್ಯ ನೋಡೋಕೆ ಎರಡು ಕಣ್ಣು ಸಾಲದಾಗಿತ್ತು. ಇದಕ್ಕೆಲ್ಲ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿಯ ಸಿದ್ಧಾರೂಢ ಮಠ. ಹೌದು, ಉತ್ತರ ಕರ್ನಾಟಕದ ಆರಾಧ್ಯ ದೈವ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿ ಮಠ ಟ್ರಸ್ಟ್ ಕಮಿಟಿ ವತಿಯಿಂದ ಶಿವರಾತ್ರಿ ಮಹೋತ್ಸವದ ನಿಮಿತ್ತ ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದ ನಡುವೆ ಸಿದ್ಧಾರೂಢ ಸ್ವಾಮಿಯ ರಥೋತ್ಸವ ಸಂಭ್ರಮದಿಂದ ನಡೆಯಿತು. ಸಿದ್ಧಾರೂಢರ ರಥ ದೇವಸ್ಥಾನದ ಮುಖ್ಯ ಬೀದಿಯಲ್ಲಿ ಸಾಗ್ತಾ ಇದ್ದಂತೆಯೇ ಭಕ್ತಾದಿಗಳು ಉತ್ತತ್ತಿ, ಬಾಳೆಹಣ್ಣು, ನಿಂಬೆಹಣ್ಣು ಎಸೆದು ಭಕ್ತಿಯನ್ನ ಸಮರ್ಪಿಸಿದ್ರು. ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದಂಥ ಜನಸಾಗರ ರಥೋತ್ಸವವನ್ನ ಕಣ್ತುಂಬಿಸಿಕೊಂಡಿತು. ಡೊಳ್ಳು, ಬ್ಯಾಂಜೋ ಸೇರಿದಂತೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಸಾಗಿದ ಯುವ ಸಮೂಹ ನೃತ್ಯ ಮಾಡುವಂತ ಮೂಲಕ ಜಾತ್ರೆಯ ಸಂಭ್ರಮವನ್ನ ಇಮ್ಮಡಿಗೊಳಿಸಿತು. ತೇರು ಮುಂದೆ ಸಾಗ್ತಾ ಇದ್ದಂತೆಯೇ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಎಂಬ ಉದ್ಗಾರ ಭಕ್ತಿ ಲೋಕ ಧರೆಗಿಳಿಸಿದಂತೆ ಭಾಸವಾಯಿತು. ಅದ್ವೈತದ ಕಾಶಿ ಸದ್ಗುರು ಸಿದ್ಧಾರೂಢರ ರಥೋತ್ಸವ ಜಾತ್ರಾ ಅತ್ಯಂತ ಪುನೀತ ಭಾವದಿಂದ ವಿಜೃಂಭಣೆಯಿಂದ ಹುಬ್ಬಳ್ಳಿಯಲ್ಲಿ ಜರುಗ್ತಾ ಇದೆ. ಈ ವರ್ಷ ಅತ್ಯಂತ ವಿಶೇಷ ಅಂದ್ರೆ ಸಿದ್ಧಾರೂಢರನ್ನು ಪ್ರವಚನ ಮಾಡ್ತಾ ಇದ್ರು. ಆ ಕೈಲಾಶ್ ಮಂಟಪದ ಇವತ್ತು 100 ವರ್ಷ ಆಚರಣೆ ಆಗ್ತದೆ, ಶತಾಬ್ದಿ ವರ್ಷ ಆಚರಣೆ ಮಾಡ್ತಿದ್ರೆ. ಆ ಶತಾಬ್ದಿ ವರ್ಷ ನೋಡುವಂತ ಭಾಗ್ಯ ಸಿಕ್ಕಿದ್ದು ಬಹಳಷ್ಟು ಜನ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ್, ಭಾಲ್ಕಿ, ಗುಲ್ಬರ್ಗಾ, ಚಲ್ಕಾಪುರದಿಂದ ಸಾವಿರಾರು ಭಕ್ತರು ಕಾಲ್ನಡೆ ಮೂಲಕ ಬಂದ ಅಜ್ಜನ ಪಾದಕ್ಕೆ ಅಜ್ಜ ಈ ವರ್ಷ ಒಳ್ಳೆ ಬೆಳೆ ಮಳೆ ನೀಡ್ಲಿ ಅಂತ ಹೇಳಿ ಪುನೀತ ಭಾವದಿಂದ ಪ್ರಾರ್ಥನೆ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಬಹಳಷ್ಟು ಬಡ ರೈತರು, ಕೃಷಿ ಕಾರ್ಮಿಕರು ಯಾರು ಕಾಶಿ ವಿಶ್ವನಾಥ್ ಹೋಗಿ ಬನಾರಸದಲ್ಲಿ ಮಾರುತಿ ನೋಡುವಂತ ಸೌಭಾಗ್ಯ ಸಿಗುದಿಲ್ಲ. ಟ್ರಸ್ಟ್ ಕಮಿಟಿಯವರು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರ ನೇತೃತ್ವದಲ್ಲಿ ಟ್ರಸ್ಟ್ ಕಮಿಟಿಯ ಚೇರ್ಮನ್ ಆದ ಸನ್ಮಾನ್ಯ ಚಂದ್ರವೀರ್ ಮುಂಗಲ್ವಾಡಿಯವರು ಎಲ್ಲಾ ಟ್ರಸ್ಟ್ಗೆ ಕೂಡಿ ಇಲ್ಲಿ ಪ್ರತಿ ಅಮಾವಾಸ್ಯದಂದು ಮಹಾ ಆರತಿ, ಗಂಗಾ ಆರತಿ ಮಾಡುವಂತ ಒಂದು ಐತಿಹಾಸಿಕ ನಿರ್ಣಯ ಮಾಡಿದ್ದಾರೆ. ಅದರಲ್ಲೂ ಸಹ ಸಾವಿರಾರು ಭಕ್ತರು ಬಂದಿದ್ದಾರೆ. ನಾನು ರಾಜ್ಯ ಸರ್ಕಾರಕ್ಕೆ ಸಿದ್ಧಾರೂಢರ ಎಲ್ಲಾ ಭಕ್ತರ ವತಿಯಿಂದ ಒಂದು ವಿನಂತಿ ಮಾಡ್ತೇನೆ. ಹೆಂಗ ಕೇಂದ್ರ ಸರ್ಕಾರ ಸುರೇಶ್ ಅಂಗಡಿ ಅವರು ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಸದ್ಗುರು ಸಿದ್ಧಾರೂಢ ರೈಲ್ವೆ ನಿಲ್ದಾಣ ಮಾಡಿದ್ದಾರೆ, ರಾಜ್ಯ ಸರ್ಕಾರ ಸಹ ಏನು ಯಲ್ಲಮ್ಮ ಗುಡ್ಡ ಅಭಿವೃದ್ಧಿ ಮಾಡ್ಲಿಕ್ಕೆ 100 ಕೋಟಿ ರೂಪಾಯಿ ಕೊಟ್ಟಿದೆ. ಈ ನಮ್ಮ ಉತ್ತರ ಕನ್ನಡದ ಕಾಶಿಗೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಆಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡಿ ಒಂದು 100 ಕೋಟಿ ರೂಪಾಯಿ ಕೊಟ್ರೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಈ ದೊಡ್ಡ ರೀತಿಯಿಂದ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡುತ್ತಾ ಸಂಜೆ 5:15 ಸಲ್ಲುವಂತ ಶುಭ ಮುಹೂರ್ತದಲ್ಲಿ ಭೂ ಕೈಲಾಸ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಹಾಗೂ ಗುರುನಾಥರೂಢರ ಉತ್ಸವ ಮೂರ್ತಿಗಳನ್ನು ಅಲಂಕೃತ ತೇರಿನಲ್ಲಿಟ್ಟು ಎಳೆಯಲಾಯಿತು. ಜಾತಿ ಧರ್ಮದ ಸಂಕೋಲೆಗಳನ್ನು ಮೀರಿ ಸರ್ವ ಜನಾಂಗದವರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಟೆಂಪೋ, ಟ್ರ್ಯಾಕ್ಟರ್, ದ್ವಿಚಕ್ರ ಕಾರುಗಳಲ್ಲಿ ಮಾತ್ರವಲ್ಲದೆ ಪಾದಯಾತ್ರೆ ಮೂಲಕವೂ ರಾಜ್ಯದ ವಿವಿಧ ಭಾಗದಿಂದ ಲಕ್ಷಾಂತರ ಭಕ್ತರು ಜಾತ್ರೆಗೆ ಬಂದಿದ್ರು. ಶಿವರಾತ್ರಿ ಪ್ರಯುಕ್ತ ವಿಶೇಷ ಕಳೆ ಪಡೆದಿದ್ದಂಥ ಶ್ರೀಮಠ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿತ್ತು. ಇನ್ನು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗೋವಾ ಸೇರಿದಂತೆ ರಾಜ್ಯದ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ದಾವಣಗೆರೆ, ಕಲಬುರಗಿ, ಹಾವೇರಿ, ಗದಗ, ಬೆಳಗಾವಿ ಸೇರಿದಂತೆ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಶಿವರಾತ್ರಿ ಮಹೋತ್ಸವದ ಸಂದರ್ಭದಲ್ಲಿ ಅನೇಕ ಮಠಮಾನ್ಯಗಳಲ್ಲಿ ರಥೋತ್ಸವ, ಜಾತ್ರೆ ಮೊದಲಾದ ಕಾರ್ಯಕ್ರಮಗಳು ಜರುಗ್ತಾ ಇದಾವೆ. ಆದರೆ ಸಿದ್ಧಾರೂಢರ ಶ್ರೀಮಠದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಬಹಳಷ್ಟು ಮಠಗಳಲ್ಲಿ ತ್ರಿವಿಧ ದಾಸೋಹ ಅಂತಕ್ಕಂಥ ಮಾತನ್ನು ಬಾಯಿಯಿಂದ ಹೇಳ್ತಕ್ಕಂಥ ಮಠಗಳನ್ನು ನಾವು ನೋಡ್ತಾ ಇದೀವಿ. ಆದರೆ ಸಿದ್ಧಾರೂಢರ ಶ್ರೀಮಠದಲ್ಲಿ 3 ರೀತಿಯಾಗಿರ್ತಕ್ಕಂಥ ದಾಸೋಹ, ಒಂದು ಅನ್ನ ದಾಸೋಹ, ಇನ್ನೊಂದು ಭಜನಾ ದಾಸೋಹ, ನಿರಂತರವಾಗಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರದ ದಾಸೋಹ. ಅದರಂತೆ ಸಿದ್ಧಾರೂಢರ ಶ್ರೀಮಠದಲ್ಲಿ ಅದ್ವೈತ ವೇದಾಂತ ಸಂದೇಶವನ್ನ ಸಾರತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಗ್ರಂಥದ ಮೇಲೆ ಪ್ರವಚನ, ಅದು ಅದ್ವೈತ ವೇದಾಂತದ ಸಿದ್ಧಾಂತ ಅಂತಕ್ಕಂಥದ್ದು. 3 ನೋಡ್ಬೇಕು ಅಂತ ಕೇಳಿದ್ರೆ ಅದು ಸಿದ್ಧಾರೂಢರ ಶ್ರೀಮಠದಲ್ಲಿ ನೋಡ್ಲಿಕ್ಕೆ ಸಾಧ್ಯದ. ಸಿದ್ಧಾರೂಢರ ಮಠವು ಇವತ್ತಿನ ದಿನ ಇಷ್ಟೊಂದು ಪ್ರಖ್ಯಾತಿಯನ್ನ ಪಡೆಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅವರು ಬೋಧಿಸಿರ್ತಕ್ಕಂಥ ಅದ್ವೈತ ಸಿದ್ಧಾಂತ, ಅಭೇದ ದರ್ಶನ, ಎಲ್ಲರನ್ನ ಸಮಾನವಾಗಿ ಕಾಣತಕ್ಕಂತ ಒಂದು ಪರಂಪರೆ, ಜಾತ್ಯತೀತವಾಗಿರ್ತಕ್ಕಂಥ ಒಂದು ಪರಂಪರೆ ಮಠ ಯಾವ್ದಾದ್ರು ಇದ್ರೆ ಅದು ಸಿದ್ಧಾರೂಢರ ಶ್ರೀಮಠ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಠ ಅಂದರೆ ಅದು ಸಿದ್ಧಾರೂಢರ ಮಠ. ಸಿದ್ಧಾರೂಢ ಅಜ್ಜ ಒಬ್ಬ ಕೇವಲ ಸಂತರಲ್ಲ, ಅವರು ಮಹಾನ ಯೋಗಿಗಳು, ಮಾನವೈಕ್ಯತೆಯ ಪ್ರತೀಕ.
ಹಾಗೂ ಅವರು ಯಾವುದೇ ಭೇದ, ಧರ್ಮ, ಜಾತಿ, ಅನೇಕ ಭೇದ ಭಾವಗಳಿಲ್ಲದೆ ಎಲ್ಲರನ್ನು ಒಂದೇ ದೃಷ್ಟಿಯಿಂದ ಕಂಡ ಮಹಾನ ಯೋಗಿಗಳು. ಸೇವೆಯೇ ಸಾಧನೆ ಎಂಬ ತತ್ವವನ್ನು ಪಾಲಿಸಿ ಅನೇಕ ಜನರ ಜೀವನಕ್ಕೆ ದಾರಿ ದೀಪವಾಗಿದವರು. ನಾವು ಸಿದ್ಧಾರೂಢಾಚಾರ್ಯರ ಜೀವನವನ್ನು ನೋಡಿದರೆ ನಮಗೆ ಒಂದು ದೊಡ್ಡ ಸಂದೇಶ ಸಿಗುತ್ತದೆ. ನಾವು ಎಷ್ಟು ದಿನ ಬದುಕುತ್ತೇವೆ ಎಂಬುದು ಮುಖ್ಯವಲ್ಲ, ನಾವು ಎಷ್ಟು ಜನರಿಗೆ ಒಳ್ಳೆಯದು ಮಾಡುತ್ತೇವೆ ಎಂಬುದು ತುಂಬಾ ಮುಖ್ಯ. ಶ್ರೀ ಸಿದ್ಧಾರೂಢ ಮಠ ಒಂದು ಕೇವಲ ಪೂಜೆದ ಸ್ಥಳವಲ್ಲ, ಇದು ಸೇವಾ, ಧ್ಯಾನ ಹಾಗೂ ಭಕ್ತಿಯ ಹಾಗೂ ಸಂಸ್ಕಾರದ ಕೇಂದ್ರವಾಗಿದೆ. ಮಹಾರಥೋತ್ಸವದ ಅಂಗವಾಗಿ ಸುಮಾರು 70 ಅಡಿ ಎತ್ತರದ ತೇರನ್ನ ಶೃಂಗರಿಸಲಾಗಿತ್ತು. ಮಠದ ಆವರಣದಿಂದ ಹೊರಟಂತ ತೇರು ಮಹಾದ್ವಾರದವರೆಗೆ ತಲುಪಿ ಮತ್ತೆ ಮಠಕ್ಕೆ ಮರಳಿತು. ವಾಹನ ನಿಲುಗಡೆಗೆ ಅವಳಿ ನಗರ ಕಮಿಷನರೇಟ್ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ವ್ಯವಸ್ಥಿತ ನಿಲುಗಡೆ ಕಲ್ಪಿಸಿಕೊಟ್ಟಿತ್ತು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಹೆಲಿಕಾಪ್ಟರ್ ಭಕ್ತರ ಗಮನ ಸೆಳೆಯಿತು. ಉತ್ತರ ಕರ್ನಾಟಕ ಜಾತ್ರಾ ಮಹೋತ್ಸವಗಳಲ್ಲಿ ಒಂದಾದಂಥ ಸಿದ್ಧಾರೂಢ ಮಠಕ್ಕೆ ಬರುವಂತ ಭಕ್ತರಿಗೆ ಊಟ ಉಪಹಾರದ ಉಚಿತ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಸೊ ಸಿದ್ಧಾರೂಢಾಚಾರ್ಯ ಜಾತ್ರೆಗ ನಾ ಹುಬ್ಳಿ ಒಳಗ 25 ವರ್ಷದಿಂದ ಇದ್ದಾಗಿಂದಾನು ಬರಾಕತ್ತೀನಿ. ಸೊ ಇಡೀ ನಮ್ದ ಎಲ್ಲಾ ನನ್ನ ಸ್ಟೂಡೆಂಟ್ಸ್ ಕರ್ಕೊಂಡ್ ಬಂದಿನ ಒಂದ್ 40 ಜನ ಬಂದೇವ್ ನಾವ. ಸೊ ಶಿವರಾತ್ರಿ ದಿನ ಆಗ್ಲಿ, ಶಿವರಾತ್ರಿ ನೆಕ್ಸ್ಟ್ ಡೇ ಆಗ್ಲಿ ನೋಡೋಂಗಿರ್ತೈತಿ. ಕೈಲಾಸ ನೋಡಕ್ ಆಕೈತಿಲ್ಲ ಗೊತ್ತಿಲ್ಲ, ಇಲ್ಲಿ ಬಂದ್ರೆ ನೀವು ಭೂ ಕೈಲಾಸ ನೋಡ್ಬೋದು. ಅದ ಹುಬ್ಳ್ಯಾಗಿರೋ ವಿಶೇಷತೆ. ಅಂಡ್ ಸಿದ್ಧಾರೂಢಾಚಾರ್ಯ ಬಗ್ಗೆ ಬರೀ ಹುಬ್ಳ್ಯಾಗ ಅಷ್ಟೇ ಅಲ್ಲ, ಇಡೀ ಭಾರತಕ್ಕ ಗೊತ್ತೈತಿ ಸಿದ್ಧಾರೂಢಾಚಾರ್ಯ ಪವಾಡ ಏನೈತಿ ಅಂತ ಹೇಳಿ. ಎಲ್ಲಾರು ಇಲ್ಲಿ ಬರ್ರಿ, ಸಿದ್ಧಾರೂಢಾಚಾರ್ಯ ಹಂಗಾರ ದೇಶಕ್ಕೆಲ್ಲಾ ಬಂಗಾರ. ವಿಭೂತಿ ಬಳ್ಕೋರಿ, ಪ್ರಸಾದ ತಗೋರಿ, ಎಲ್ಲಾ ನಿಮ್ಮ ದೋಷಗಳು ಹೋಗ್ತಾವ, ಜೀವನದ ಬಹಳ ಮುಂದೆ ಬರ್ತೀರಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು.